ಸಮಾಜದ ಒಂದು ಕೆಲಸದಲ್ಲಿ ಮೊಟ್ಟ ಮೊದಲೇ ನಾನು ಕೊಟ್ಟಗೆರೆಗೆ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನ ಕರೀತಾ ಇದ್ವಿ. ಆ ಒಂದು ಹಿನ್ನೆಲೆಯಲ್ಲಿ ತಮಗೆಲ್ಲ ಕೈಯಲ್ಲೇ ಈಗಾಗಲೇ ಕರಪತ್ರ ಕೊಟ್ಟಿದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ 4 ಜಿಲ್ಲೆ ಉಡುಪಿ, ಮಂಗಳೂರು, ಶಿವಮೊಗ್ಗ, ಕಾರವಾರಲ್ಲಿ ಹೆಚ್ಚಿನ ಮಟ್ಟದಲ್ಲಿ, ಅನಂತರ 27 ಜಿಲ್ಲೆಯಲ್ಲಿಯೂ ಕೂಡ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯ ಸುಮಾರು 35-40 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಸಮುದಾಯ. ಈಗಿನ ಆಡಳಿತ ಪಕ್ಷದಲ್ಲಿ 6 ಜನ ಶಾಸಕರು, ಅದರಲ್ಲಿ 2 MLC, 1 ಮಂತ್ರಿ ಕೂಡ ಇದ್ದಾರೆ. ವಿರೋಧ ಪಕ್ಷದಲ್ಲಿ 2 MLA, 1 MP ಕೂಡ, ಒಟ್ಟು 9 ಜನ ಜನಪ್ರತಿನಿಧಿಗಳು ಹೊಂದಿರತಕ್ಕಂಥ ಈ ಸಮುದಾಯ. ಆದರೆ ಹಿಂದಿನ ಬಿಜೆಪಿ ಸರ್ಕಾರಿ ರಾಜ್ಯದಲ್ಲಿ ಇದ್ದ ಸಂದರ್ಭದಲ್ಲಿ ನಾವು 2023ನೇ ಇಸ್ವಿಯಲ್ಲಿ ಮಂಗಳೂರಿನ ಬ್ಯಾಂಗ್ಳೂರಿಗೆ ಪಾದಯಾತ್ರೆಯನ್ನ ಮಾಡಿದರು. ಆ ಸುಮಾರು ಬೇಡಿಕೆಯನ್ನಿಟ್ಟದಾಗ ಬೊಮ್ಮಾಯಿ ಸರ್ಕಾರ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದರು. ಅದಕ್ಕೆ 10 ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟಿದ್ದರು. ಅನಂತರ 25 ಲಕ್ಷ ರೂಪಾಯಿ ಕುಲಶಾಸ್ತ್ರ ಅಧ್ಯಯನಕ್ಕೆ ಕೊಟ್ಟಿದ್ದರು. ಅದು ನಡೀತಾ ಇದೆ. ಆದ್ರೆ ಈ ಸರ್ಕಾರ ಬಂದ ಮೇಲೆ 2.5 ವರ್ಷ ಆಯ್ತು. ಯಾವುದೋ ರೀತಿಯಲ್ಲಿರತಕ್ಕಂಥ ಸಮುದಾಯಕ್ಕೆ ಯಾವುದೋ ರೀತಿಯಲ್ಲಿ ಕೂಡ ಒಂದು ಗಮನ ಹರಿಸಿರಲಿಲ್ಲ. ಬೇಡಿಕೆಗಳನ್ನ ಈಡೇರಿಸಕ್ ಹೋಗಲಿಲ್ಲ. 16 ಸಲ ಮುಖ್ಯಮಂತ್ರಿಗಳನ್ನ, ಸಂಬಂಧಪಟ್ಟವ್ರನ್ನ ಸಾಕಷ್ಟು ಸಲ ಭೇಟಿಯಾಗಿದ್ರು. ನಾಳೆ 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 ಎಂದು ಹೇಳಿಕೊಂಡು ಹೋಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ 2 ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದರು. ಒಂದು ಕಾರ್ಕಳ ಸುನಿಲ್ ಕುಮಾರ್ ಹಾಗೂ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು 3 ನಿಗಮಕ್ಕೆ ಅಧ್ಯಕ್ಷರನ್ನೇ ಮಾಡಿದರು. ಹರ್ತಾಳ್ ಹಾಲಪ್ಪನ ಅವರು MSIL ಮಾಡಿದರು. ಕಿಯೋನಿಕ್ಸ್ಗೆ ಹರಿಕೃಷ್ಣ ಬಂಡವಾಳರನ್ನ ಮಾಡಿದರು. ಮಂಗಳೂರು ಅಭಿವೃದ್ಧಿ ನಿಗಮಕ್ಕೆ ಸುದರ್ಶನ ಪೂಜಾರಿ ಅವರನ್ನ ಮಾಡಿದರು. ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರೆ. ಆದ್ರಿಂದ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈಡಿಗ ಸಮುದಾಯವನ್ನೇ ಕಡೆಗಣಿಸ್ತಾ ಇದೆ ಅಂತಕ್ಕಂಥದ್ದು ಈಗಾಗಲೇ ಕಂಡು ಬರುತ್ತಾ ಇದೆ. ಅದಕ್ಕೋಸ್ಕರ ಸಮುದಾಯ ಜಾಗೃತಿ ಆಗಬೇಕು, ಜೊತೆ ಸರ್ಕಾರದ ಗಮನ ಸೆಳೆಯಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜನವರಿ 26ನೇ ತಾರೀಕು 2026 ಕಲಬುರಗಿ ಶಕ್ತಿಪೀಠದಿಂದ ನಾರಾಯಣಗುರು ಶಕ್ತಿಪೀಠದ ನಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಸುಮಾರು 38-41 ದಿನ ಒಳಗಡೆ ಇರತಕ್ಕ ದಿನಗಳಲ್ಲಿ ಬ್ಯಾಂಗ್ಳೂರಿಗೆ ಬರ್ತದೆ. ಫೆಬ್ರವರಿ 12ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಅಮರನಾಥ್ ಉಪವಾಸ ಸತ್ಯಾಗ್ರಹ ಕೂಡ ನಾವು ಈಗಾಗಲೇ ಪ್ಲಾನ್ ಮಾಡಿಕೊಂಡಿದ್ವಿ. ಆ ಪಾದಯಾತ್ರೆಯು ಕೂಡ ಚಿತ್ತಾಪುರದಿಂದ ಪ್ರಾರಂಭವಾಗಿ, ಕರದಾಳಿಂದ ಪ್ರಾರಂಭವಾಗಿ ಚಿತ್ತಾಪುರ, ಶಾಬಾದ್, ಜೇವರ್ಗಿ, ಶಾಪುರ್, ದೇವದುರ್ಗ ಹಾಗೂ ಸಿರ್ವಾರ, ಮಾನವಿ, ಸಿಂಧನೂರು, ಕಾರಡಗಿ, ಗಂಗಾವತಿ, ಹೊಸಪೇಟೆ ಹಾಗೂ ಚಿತ್ರದುರ್ಗ ಟು ಹೈವೇಯಿಂದ ಬೆಂಗಳೂರಿಗೆ ಬರ್ತೇವೆ. ಪ್ರತಿನಿತ್ಯ 20 ಕಿಲೋಮೀಟರ್ ಪಾದಯಾತ್ರೆ ಇರುತ್ತದೆ. ಸುಮಾರು 15-20 ಬಹಿರಂಗ ಕಾರ್ಯಕ್ರಮ ಇರುತ್ತದೆ. ಅದರಲ್ಲಿ ಎಲ್ಲವೆಲ್ಲ ಕೂಡ ಸಮುದಾಯದ ನೋವುಗಳನ್ನು ಹೇಳುತ್ತೇವೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆ ಸಂವಿಧಾನದಲ್ಲಿ ಸಮಬಾಳು ಅಂತಕ್ಕಂಥದ್ದು ಏನು ಇದೆಯಲ್ಲ, ಅದು ಇಲ್ಲ ಎಂದು ಕಂಡು ಬಂದ ಸಂದರ್ಭದಲ್ಲಿ ನಾವು ಜಾತೀಯವಾಗಿ ಸಂಘಟನೆಯನ್ನ ಮಾಡಿ ಆ ಜಾತಿಯಾದರೂ ಕೂಡ ಒಂದು ಜಾಗೃತಿಗೆ ತರಬೇಕು ಅಂತ ಹಿನ್ನೆಲೆಯಲ್ಲಿ ಸಮುದಾಯದ ಸ್ವಾಮೀಜಿಗಳು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೊರತೆ ಇತ್ತು, ಎಜುಕೇಶನ್ ಕೊರತೆ ಇತ್ತು, ಸಂಘಟನಾ ರೂಪ ಇದ್ದಿಲ್ಲ. ಇತ್ತೀಚಿನ ದಿನಗಳ ಒಂದಷ್ಟು ಜನ ಸರ್ಕಾರಿ ನೌಕರಿಗಳು ಬರ್ತಾ ಇದೆ, ಸಂಘಟನಾತ್ಮಕವಾಗಿ ಇಲ್ಲ. ಅಂದ್ರೆ ನೀವು ಕೇಳ್ತೀರಿ, ಈಡಿಗರಂದ್ರೆ ಬಡವರಲ್ಲ, ಈಡಿಗರಂದ್ರೆ ಶ್ರೀಮಂತರವರು. ಯಾಕಂದ್ರೆ ಬಾರು ಲಿಕ್ಕರ್ ಶಾಪ್ ಅಲ್ಲಿ ಇದೆ ಅಂತ ಹೇಳ್ತೀರಿ. ಎಲ್ಲರೂ ಅದೇ ನಿಮ್ಗೇನು ಕಮ್ಮಿ ಇತ್ತು ಸ್ವಾಮಿಗಳು, ನಿಮ್ಮವರೆಲ್ಲರೂ ಕೂಡ ತುಂಬಾ ಶ್ರೀಮಂತರು ಇದೆ ಅಂತ. ಈಗ ಈ ಭಾಗದಲ್ಲಿ 1-2 ಇರ್ತಾರೆ, ತುಮಕೂರಲ್ಲಿ 1-2 ಇರ್ತಾರೆ. ಅಂದ್ರೆ ಅದು ಸಮಾಜಕ್ಕೆ ಆಗಲಿಲ್ಲ. ಸಮಾಜ ಯಾವತ್ತೂ ಕೂಡ ಈ ಸೇಂದ್ರಿಯನ್ನು ನಂಬಿಕೊಂಡು ಬಂದಿರತಕ್ಕಂಥ ಸಮಾಜ. ಆ ಕಸಬು ಹೋದ ಮೇಲೆ ದೊಡ್ಡ ಮಟ್ಟದ ಹೋರಾಟವೂ ಕೂಡ ಆಗಲಿಲ್ಲ. ಸಮುದಾಯದಿಂದೂ ಕೂಡ ಒಳಗಿಂದೂ ಕೂಡ ದೊಡ್ಡ ಹೋರಾಟ ಆಗಲಿಲ್ಲ. ಬೀದಿಯಲ್ಲಿ ಇಳಿದು ಹೋರಾಟ ಆಗಲಿಲ್ಲ. ಯಾರು ಕೇಳಿ ಸಿಕ್ಕರು ಅವರು ಖುಷಿ ಆದ್ರು. ಬಡಬಗ್ರೆ ಅವರು ಮರೆತು ಹೋಯ್ತು, ಅವ್ರಿಗೋಸ್ಕರ ಏನೂ ಮಾಡ್ಲಿಲ್ಲ. ಸರ್ಕಾರದ ಒಂದು ಇದ್ರೂ ಕೂಡ ನಮ್ಮವ್ರದ್ದು ಕೂಡ ತಪ್ಪದಲ್ಲಿ ಇದೆ ಅಂತಕ್ಕಂಥ ನಾವು ಹೇಳ್ಬೋದು. ಇವತ್ತು ನಾವಿಷ್ಟು ಪಾದಯಾತ್ರೆ ಮಾಡುತ್ತೇವೆ, ಸಮುದಾಯದಲ್ಲಿಯೂ ಕೂಡ 9 ಜನ ಇದ್ದಾರೆ. ಈಗ ಅವರು ಕೂಡ ವಿಧಾನಸಭೆಯಲ್ಲಿ ಮಾತನಾಡಬೇಕು, ಸಮುದಾಯದ ಬಗ್ಗೆ ಧ್ವನಿ ಎತ್ತಬೇಕು, ಸಮುದಾಯದ ನ್ಯಾಯವನ್ನೇ ಕೊಡಿಸ್ಬೇಕು. ಈಡಿಗರು ಯಾವತ್ತೂ ಕೂಡ ಜಾತಿ ಮಾಡಿಕೊಂಡು ಹೋಗಿರತಕ್ಕಂಥ ಸಮುದಾಯ ಅಲ್ಲ. ನಮ್ಮ ಜೊತೆ ಒಂದೂರಲ್ಲಿ ಒಬ್ಬ ಈಡಿಗನಿದ್ರು ಸಾಯಂಕಾಲ ಅವರ ಸುತ್ತ 8 ಮಂದಿ ಇದ್ದೇ ಇರ್ತಾರೆ, ಅದೇನಕ್ಕಾದ್ರೂ ಕೂಡ. ಆದರೆ ಇವತ್ತು ಜಾತೀಯತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಬ್ಬರಿಸಿದಾಗ ನಾವು ಕೂಡ ಹೊರಗಡೆ ನಿಲ್ಲಕ್ಕೂ ಆಗೋದಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಜಾತಿ ಮತ್ತು ಹಣ ಇದೆರಡೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾವು ಕೂಡ ನಮ್ಮ ಸಮುದಾಯದ ಮಕ್ಕಳ ಭವಿಷ್ಯ, ಮೊಮ್ಮಕ್ಕಳ ಭವಿಷ್ಯವನ್ನೇ ರೂಪಿಸಕ್ಕೋಸ್ಕರ ನಾವು ಬೀದಿಗೆ ಬರಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಕಳೆದ 5 ವರ್ಷವಾಗಿ ಕರ್ನಾಟಕ ರಾಜ್ಯದ
ಎಲ್ಲಾ ಪಂಚಾಯತ್ಗಳಲ್ಲಿ ನಮ್ಮ ಸಮುದಾಯ ಎಲ್ಲಿದೆ ಪ್ರತಿಯೊಂದು ಕಡೆ ಹೋಗಿದೆ. ತುಮಕೂರು ಜಿಲ್ಲೆಯಲ್ಲಿ ನನ್ನ ಪ್ರವಾಸ ಒಂದಷ್ಟು ಕಡಿಮೆ ಆಯಿತು, ಯಾಕಂದ್ರೆ ಒಂದಷ್ಟು ಜನ ಇವರಿವರು ಮಾಡಿಕೊಳ್ಳುತ್ತಿದ್ರು. ನಾನು ತಾಲೂಕುಗಳಲ್ಲೂ ಕೂಡ ಪ್ರವಾಸ ಮಾಡಲಿಲ್ಲ. ಆದರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿಯೂ ಕೂಡ ಪ್ರವಾಸ ಮಾಡಿ ಒಂದಷ್ಟು ಸಂಘಟನೆ ಗಟ್ಟಿಯನ್ನ ಮಾಡಿಕೊಂಡಿದ್ದೇವೆ ಮತ್ತು ಮುಂದೆ ಹೋಗಬೇಕು. ಹಲವಾರು ದೂರ ಮುಂದೆ ಹೋಗುವುದಿದೆ. ಬರೀ ನಾನೀಗ ಸಮುದಾಯಕ್ಕೆ ಬಂದು ಬರೀ 5 ವರ್ಷ ಅಷ್ಟೇ. ಅದಕ್ಕಿಂತ ಮುಂಚೆ ಕಾಮನ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ವಾಮೀಜಿಗಳಾಗಿ ನಮ್ಮ ಕೆಲಸವನ್ನ ಮಾಡಿಕೊಳ್ತಾ ಇದ್ರು. ರಾಣಿಬೆನ್ನೂರಲ್ಲಿಯೂ ಕೂಡ ಮಠ ಇದೆ, ಬೆಂಗಳೂರಲ್ಲಿ ಆನೇಕಲ್ಲೆ ಮಠ ಇದೆ, ಕಲಬುರಗಿಯಲ್ಲಿ ಮಠ ಇದೆ. ಈಗ ಸಮುದಾಯದ ಒಂದು ಹೇಳಿಕೆಗೋಸ್ಕರ ಇವತ್ತು ನಿಮಗೆ ಗೊತ್ತಿದೆ, ನಾವು ಸ್ವಾಮಿಗಳನ್ನೇ ಕೂಡ ಒಂದು ಜಾತಿಯಕ್ಕೆ ಸೀಮಿತವಾಗಿಬಿಟ್ಟಿದ್ದಾರೆ. ನಾವು ಹೊರತುಪಡಿಸಿ ನಮ್ಮನ್ನ ಯಾರು ಕಾರ್ಯಕ್ರಮ ಕರೆಯಲ್ಲ. ಈಗ ನಮ್ಮ ಸಮಾಜ ಅಷ್ಟೇ ನಮ್ಮನ್ನು ಕರೆಯೋದು. ಈಗ ಬೇರೆ ಯಾರು ಆ ಪರಿಸ್ಥಿತಿಗೆ ಇವತ್ತು ತಂದಿಟ್ಟು ಬಿಟ್ಟಿದ್ದಾರೆ. ಅದು ಸಾಮಾನ್ಯರು, ಹಳ್ಳಿ ಜನ ಅಲ್ಲ, ಈ ರಾಜಕಾರಣಿಗಳು ಏನಿದಾರಲ್ಲ ತಂದು ಹಾಕಿ ಬಿಟ್ಟಿದ್ದಾರೆ. ಅದನ್ನ ನಾವು ಏನು ಮಾಡಕ್ಕ, ಈ ಬಟ್ಟೆ ಅಂದ್ರೆ ಯಾವುದೋ ಈಡಿಗರ ಬಟ್ಟೆ ಅಲ್ಲದು. ಕೇಸರಿ ಬಟ್ಟೆ ಅಂದ್ರೆ ಸನಾತನ ಧರ್ಮದ ಪ್ರತೀಕ ಇದು. ಆದ್ರೆ ಏನು ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಹೊಂದಿಕೊಂಡು ಹೋಗ್ಬೇಕಲ್ಲ, ಅದು ಸಮಸ್ಯೆ. ಮತ್ತೆ ನಮ್ಗೇನು ಅನ್ಕೋಬೋದ ನಾನು ಪಾಪ ಇಲ್ಲಿಂದ ಅಲ್ಲಿಗೆಲ್ಲ ಓಡಾಡ ತಗೊಳ್ಳೋಣ, ಅದನ್ನು ವಿಡಿಯೋ ಹಾಕಲ್ಲ ನೀನು.